ಬಡವರ, ನಿರ್ಗತಿಕರ, ವೃದ್ಧರ ಮೇಲೆ ಅಪಾರ ಕಾಳಜಿ ಹೊಂದಿದ ಏಕೈಕ ವ್ಯಕ್ತಿ ಪ್ರಜಾಶಕ್ತಿ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಟ್ಟಪ್ಪ ಜಿ ರಾವನ್ ಎಂದರೆ ತಪ್ಪಾಗಲಾರದು. ಬೆಟ್ಟಪ್ಪ ಜಿ ರಾವನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ, ಸಿಹಿ ಊಟ, ನೀರಿನ ಬಾಟಲ್ ಆಸ್ಪತ್ರೆಯ ಡಿಎಚ್ಒ ಸತೀಶ್ ಮತ್ತು ಸಿಸ್ಟರ್ ಮೇರಿ ಇವರುಗಳ ಸಮ್ಮುಖದಲ್ಲಿ ವಿತರಣೆ ಮಾಡಲಾಗಿದ್ದು, ನಂತರ ಮಾತನಾಡಿದ ಬೆಟ್ಟಪ್ಪ ರಾವನ್, ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದರ ಮೂಲಕ ಸಮಾಜಮುಖಿಯಾಗಿ ಬಡವರ, ನಿರ್ಗತಿಕರ, ವೃದ್ಧರ ಮತ್ತು ರೋಗಿಗಳಿಗೆ ನಮ್ಮ ದುಡಿಮೆಯಲ್ಲಿ ಕೈಲಾದಷ್ಟು ದಾನ ಧರ್ಮ ಸಹಾಯ ಮಾಡುವುದು ಪ್ರತಿಯೊಬ್ಬರ ಆಸಕ್ತಿ ತೋರಬೇಕು ಎಂದು ಬೆಟ್ಟಪ್ಪ ರಾವನ್ ಅವರು ಮಾತನಾಡಿದ್ದಾರೆ. ಇನ್ನು ಪ್ರಜಾಶಕ್ತಿ ಸೇವಾ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷೆ ನವೇಶ್ರೀ, ಉಪಾಧ್ಯಕ್ಷೆ ಶೋಭಾ, ಶಂಕರ್, ಅಮರನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದು, ಇದೇ ಸಂದರ್ಭದಲ್ಲಿ ಗಣ್ಯರಿಂದ ಶಾಲು ಹೊದಿಸಿ, ಮೈಸೂರು ಪೇಟೆಯನ್ನು ಧರಿಸಿ, ಫಲಪುಷ್ಪದೊಂದಿಗೆ ಗೌರವಿಸಿ ಬೆಟ್ಟಪ್ಪ ಜಿ ರಾವನ್ ಅವರ ಹುಟ್ಟುಹಬ್ಬವನ್ನು ಸಿಹಿ ತಿನ್ನಿಸುವ ಮೂಲಕ ಶುಭ ಹಾರೈಸುವ ಮೂಲಕ ಕೂಡ ಆಚರಣೆಯನ್ನು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.